ಈ ಸಲ ನಮ್ಮ ಕುದುರೆಗಳು ಮತ್ತೆ ಎತ್ಗಳನ್ನ ಹಾಕೊಂಡು ಬಂದಿವಿ ಅಂತಂದ್ರೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜಲ್ಲಿ ನಡೀತಿರೋ ಅವರೇ ಮೇಳಕ್ಕೆ ಬಂದಿದ್ದೀವಿ. ಕುದುರೆಗಳ ಕಟ್ಟಕ್ಕೆ ಕಬ್ಬಣ ಗೂಟಗಳು ಬೇಕಾಯ್ತು, ಕುಲ್ಮೆಗೆ ಹೋಗಿ ಮಾಡಿಸ್ಕೊಂಡು 6 ಗೂಟ ಮಾಡಿಸ್ಕೊಂಡು ಟೆಂಪರಿಂಗ್ ಮಾಡಿ ಅಲ್ಲಿಂದ ಫ್ಯಾಬ್ರಿಕೇಶನ್ ಶಾಪ್ ಹೋಗಿ ಕುದುರೆಗಳಿಗೆ ಮೇತಿನ ಬಾಕ್ಸ್ ಮಾಡಿಸ್ಬೇಕಿತ್ತು ಅಂತ ಸದ್ಯಕ್ಕೆ ಅರ್ಜೆಂಟ್ 2 ಬಾಕ್ಸ್ ಬೇಕಾಯ್ತು ಮಾಡಿಸ್ಕೊಂಡು ಕುದುರೆಗಳನ್ನ ಮತ್ತೆ ಬಾಕ್ಸ್ ನ ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಬಂದೆ. ನಮ್ಮ ಹಿರಿಸೇವೆ ಸಂದೀಪ್ ಆಗಲೇ ಮುಂಚೆನೆ ಬಂದಿತ್ತು. ಕುದುರೆ ನಿಲ್ಸಿದ ತಕ್ಷಣ ನಮ್ಮ ನಿರಂಜನ ಸಿಕ್ಕಿದ್ರು. ನಮ್ಮ ಪ್ರಾಣಿಗಳು ಸೆಟಪ್ ಎಲ್ಲ ಮಾಡಿ ಮನೆಗೆ ಹೋಗೋದು 1:30 ಆಗಿತ್ತು. ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ಸೀದಾ ಅವರ ಮೇಲೆ ಕಡೆ ಬಂದೆ. ಕುದುರೆಗಳನ್ನ ಒಂದ್ ರೌಂಡ್ ಆಚೆ ತೆಗೆದು ವಾಕ್ ಮಾಡಿಸಿ ಒಂದ್ ರೌಂಡ್ ನೀಟಾಗಿ ಬ್ರಷಿಂಗ್ ಕೊಟ್ಟು ಅವ್ರಿಗೆಲ್ಲ ಮಾರ್ನಿಂಗ್ ಫೀಡ್ಸ್ ಕೊಟ್ಟು ಗಂಡು ಪಕ್ಕ ಗಾಡಿ ಮಾಡ್ಕೊಂಡು ಪಿಚಡಿ ಹಾಕಿ ನಮ್ಮ ಹಳ್ಳಿ ಕಡೆ ಎತ್ಗಳಿಗೆ ಹಾಗೆ ನಮ್ಮ ಪುಂಗೂರು ಹಸುಗಳಿಗೆ ಗೋ ಪೂಜೆ ಮಾಡ್ತಾ ನಮ್ಮ ಅವರೇ ಮೇಳ ಪ್ರಾರಂಭವಾಯಿತು. ನಮ್ಮ ಪದ್ಧತಿನ ಮುಂದಕ್ಕೂ ನಡ್ಸ್ಕೊಳ್ಳೋದು ತುಂಬಾ ಒಳ್ಳೇದು. ಯಾವುದೇ ಒಳ್ಳೆ ಕೆಲಸ ಶುಭ ಕಾರ್ಯ ಮಾಡಕ್ ಮುಂಚೆ ಗೋ ಪೂಜೆ ಮಾಡೋದು ತುಂಬಾ ಒಳ್ಳೇದು. ಹಾಗೆ ನಮ್ಮ ಹಳ್ಳಿ ಕಡೆ ಎತ್ಗಳಿಗೂ ಪೂಜೆ ಆಯ್ತು. ಅವರೇ ಕಡೆ ಬಾಗ್ನ ಬೇರೆ ಕೊಟ್ಟರು ಹಳ್ಳಿ ಕಡೆ ಎತ್ಗಳು ತಿನ್ಸಕ್ಕೆ. ತುಂಬಾ ಜನ ಕೇಳ್ತಾರೆ ಯಾಕೆ ಎಲ್ಲಾ ಕಡೆ ನಿಮ್ ಪ್ರಾಣಿಗಳು ತರ್ತೀರಾ ಅಂತ. ಇವಾಗಿರೋ ಜನರೇಷನ್ ಅಂತೂ ಹಳ್ಳಿಗಳ ಅಂಟೇ ಇಲ್ಲ. ಸೊ ಈ ತರ ಚಾನ್ಸ್ ಇತ್ತು ಜನಗಳು ಜಾಸ್ತಿ ಬರೋ ಕಡೆ ನಮ್ಮ ಫಾರ್ಮ್ ಅಲ್ಲಿ ಪ್ರೀತಿಯಿಂದ ಸಾಕಿರೋ ಪ್ರಾಣಿಗಳು ತಂದು ಪ್ರದರ್ಶನ ಮಾಡ್ತೀವಿ. ನಮ್ಮ ಸಂದೀಪ್ ಅವರು ಕೂಡ ಅಷ್ಟೇ ತುಂಬಾ ಕೋಪರೇಟ್ ಮಾಡಿ ಕಳ್ಸಿಕೊಡ್ತಾರೆ ಎತ್ಗಳನ್ನೆಲ್ಲ. ನ್ಯಾಷನಲ್ ಕಾಲೇಜಲ್ಲಿ ನಡೀತಿರೋ ಅವರೇ ಮೇಳಕ್ಕೆ ಎಂಟರ್ ಆದಾಗ ಫಸ್ಟ್ ಕಾಣದ ನಮ್ಮ ಸ್ಟಾಲ್ ಬಂದಿರೋ ಸೆಲೆಬ್ರಿಟೀಸ್ ಎಲ್ಲ ಇನಾಗ್ರೇಷನ್ ಸ್ಪೀಚ್ ಕೊಡ್ತಾ ಇದ್ರು. ನಿಮಗೆ ಶಾಪಿಂಗ್ ಮಾಡಕ್ಕೆ ಎಲ್ಲಾ ತರ ಸ್ಟಾಲ್ಸ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಸವಿಯಕ್ಕೆ ಅವರೇ ಬೆಳೆಯಲ್ಲಿ 120 ತರ ವೆರೈಟಿ ಇದೆ. ನಮ್ಮ ಫಾರ್ಮ್ ಬಗ್ಗೆ ನಮ್ಮ ಬಗ್ಗೆ ಅಷ್ಟು ಪ್ರೆಸ್ ಮೀಟ್ ಕೂಡ ಆಯ್ತು. ನಮ್ಮ ಕುದುರೆ ಜೊತೆ ಎಲ್ಲಾ ಕಡೆ ರೈಡ್ ಮಾಡಾಯ್ತು. ಇವತ್ತಿನ ರೈಡ್ ಅವರೇ ಮೇಳದಲ್ಲಿ ನಮ್ಮ ಕುದುರೆಗೂ ನಿಂತಿ ಬೋರ ಇರುತ್ತೆ ಅವರೇ ಮೇಲೆ ಇವೆಂಟ್ ತೋರ್ಸ್ಕೊಂಡು ಕರ್ಕೊಂಡ್ ಬಂದೆ. ಅವ್ನು ಇದೆಲ್ಲ ಏನೋ ವಸ್ತು ಹಂಗೆ ಅಂತ ನೋಡ್ತಾ ಇದ್ದ. ಕ್ರೌಡ್ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲರೂ ನೋಡಿ ಖುಷಿ ಪಟ್ರು. ನಮ್ಮ ಕುದುರೆಗೂ ಹೆಣ್ಮಕ್ಳು ಫ್ಯಾನ್ಸ್ ಇದಾರಪ್ಪ. ನಮ್ಮ ಹುಡುಗಿಂಗ್ ಇವತ್ತು ಇಬ್ಬರ ಫ್ಯಾನ್ಸ್ ಆಗಿರೋದು. ಯಾರಾದ್ರೂ ಸಿಕ್ಕರೆ ಮುದ್ದು ಮಾಡಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಕ್ರೌಡ್ ಜೊತೆಗೆ ನಾವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಬೆಂಗಳೂರು ನೈಟ್ ಕ್ರೌಡ್ ಕಮ್ಮಿ ಆಗಲ್ಲ ಅಂತ ಕುದುರೆ ತೊಗೊಂಡೋಗಿ ಸ್ಟಾಲ್ ಹಾಕಿ ಎಲ್ಲಾನು ಒಳಕಟ್ಟಾಕಿ ಫೀಡಿಂಗ್ ಮಾಡಿ ಇವತ್ತಿನ ಕತೆ ಇಷ್ಟೇ.